ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಮಾರವಸಂ ಸ್ಟೋರಿನ ನೋಡೋಣ. ಇದೊಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಜಾರ್ಜ್ ಅನ್ನೋ ಒಬ್ಬ ಎಟಿಎಂ ಸೆಕ್ಯೂರಿಟಿ ಗಾರ್ಡ್ ನ ತೋರಿಸ್ತಾರೆ. ಈತ ಡ್ಯೂಟಿಲಿದ್ದಾಗ 4 ಜನ ಕ್ರಿಮಿನಲ್ಗಳು ಎಟಿಎಂ ನ ಲೂಟಿ ಮಾಡೋಕೆ ಬರ್ತಾರೆ. ಆಗ ಜಾರ್ಜ್ ಅವರಲ್ಲಿ ಒಬ್ಬರಿಗೆ ಶೂಟ್ ಮಾಡ್ತಾನೆ. ಆಗ ಉಳಿದ 3 ಅವನನ್ನ ಎತ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಇನ್ನು ಮಾರನೇ ದಿನ ಇದೇ ನ್ಯೂಸ್ ಈಗ ಟಿವಿಯಲ್ಲಿ ಹರಿದಾಡ್ತಿರುತ್ತೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಈಗ ಜಾರ್ಜ್ ನ ಕಸ್ಟಡಿಯಲ್ಲಿ ತಗೊಂಡು ಅವನನ್ನ ಎನ್ಕ್ವೈರಿ ಮಾಡ್ತಿರ್ತಾರೆ. ಪೊಲೀಸರು ಇಲ್ಲಿ ಜಾರ್ಜ್ಗೆ ನಿನಗೂ ಕೂಡ ಕಳ್ಳತನದಲ್ಲಿ ಭಾಗಿಯಾನ ಅಂತ ಕೇಳ್ತಿರ್ತಾರೆ. ಆದ್ರೆ ಜಾರ್ಜ್ ಮಾತ್ರ ಇಲ್ಲ, ನಾನು ಕಳ್ಳತನದಲ್ಲಿ ಭಾಗಿಯಾಗಿಲ್ಲ, ಅವರು ನನ್ನ ಮೇಲೆ ಗನ್ ಪಾಯಿಂಟ್ ಮಾಡಿದ್ರು, ಅದಕ್ಕೆ ನಾನು ಭಯದಲ್ಲಿ ಅವರನ್ನ ಶೂಟ್ ಮಾಡಿದೆ ಅಂತ ಹೇಳ್ತಿರ್ತಾನೆ. ಇನ್ನು ಪೊಲೀಸರು ಎಟಿಎಂ ನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾನ ಚೆಕ್ ಮಾಡಿದಾಗ ಅಲ್ಲಿ ಅವರಿಗೆ ಸರಿಯಾದ ಫುಟೇಜ್ ಸಿಗಲ್ಲ. ಇನ್ನು ಅದೇ ಟೈಮ್ ಅಲ್ಲಿ ಜಾರ್ಜ್ ಮಗಳು ತಾನು ಸಾಯ್ಬೇಕಂತ ತನ್ನ ನರನ ಕಟ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಈಗ ಪೊಲೀಸರು ಜಾರ್ಜ್ ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ಪೊಲೀಸ್ ಆಫೀಸರ್ ಡಾಕ್ಟರ್ ಜೊತೆ ಮಾತಾಡ್ತಾನೆ. ಆಗ ಡಾಕ್ಟರ್ ಪರವಾಗಿಲ್ಲ, ಆಕೆ ಈಗ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾನೆ. ಇನ್ನು ಅಲ್ಲಿ ಜಾರ್ಜ್ ಮಗಳ ಗಂಡ ರಾಹುಲ್ ಕೂಡ ಇರ್ತಾನೆ. ಆತನನ್ನ ನೋಡಿ ಜಾರ್ಜ್ ಅವನಿಗೆ ಹೊಡೆಯೋಕೆ ಹೋಗ್ತಾನೆ. ಆಕ್ಚುಲಿ ಮೀರಾಗೆ ಪಾಸ್ಟ್ ಅಲ್ಲಿ ಒಂದು ಟ್ರಾಮಾ ಇರುತ್ತೆ, ಅದಕ್ಕೆ ಆಕೆ ಡಿಪ್ರೆಷನ್ ಅಲ್ಲಿ ಹಾಗೆ ಮಾಡ್ತಿರ್ತಾಳೆ. ಈಗ ಜಾರ್ಜ್ ತನ್ನ ಮಗಳನ್ನ ಮೀಟ್ ಆಗೋಕೆ ಹೋಗ್ತಾನೆ ಮತ್ತು ತನ್ನ ಮಗಳಿಗೆ ನೀನು ಹೀಗೆ ಸಾಯೋದು ಸರಿಯಲ್ಲ ಅಂತ ಹೇಳ್ತಾನೆ. ಈಗ ಸ್ಟೋರಿ ಇಲ್ಲಿಂದ ಫ್ಲಾಶ್ ಬಗ್ಗೆ ಹೋಗುತ್ತೆ. ಇಲ್ಲಿ ನಮಗೆ ಜಾರ್ಜ್ ನ ತೋರಿಸ್ತಾರೆ. ಜಾರ್ಜ್ ಮಗಳು ಈಗ ಸಣ್ಣವಳಾಗಿರ್ತಾಳೆ. ಆಗ ಅವನು ತನ್ನ ಮಗಳನ್ನ ತುಂಬಾ ಜೀವ ಮಾಡ್ತಿರ್ತಾನೆ. ಇನ್ನು ಅದೇ ಟೈಮಲ್ಲಿ ಅವರ ಪಕ್ಕದ ಮನೆಯಲ್ಲಿ ರಾಹುಲ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಅವನ ತಂದೆ ಅವನಿಗೆ ಪದೇ ಪದೇ ಹೊಡಿತಿರ್ತಾನೆ. ಆದ್ರೆ ಜಾರ್ಜ್ ಹೋಗಿ ಆ ಹುಡುಗನಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಈಗ ಬರ್ತಾ ಬರ್ತಾ ಜಾರ್ಜ್ ಫ್ಯಾಮಿಲಿ ಮತ್ತು ರಾಹುಲ್ ಫ್ಯಾಮಿಲಿ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಮತ್ತು ಇವರಿಬ್ಬರು ಸೇರಿ ಒಂದು ಕಾರ್ನ ಕೂಡ ತಗೊಂಡಿರ್ತಾರೆ. ಜಾರ್ಜ್ ಅಂತಿ ಆ ಕಾರ್ನ ಓಡಿಸೋಕೆ ಕಲಿತಿರ್ತಾಳೆ. ಹೀಗಿದ್ದಾಗ ಒಂದು ದಿನ ಜಾರ್ಜ್ ತನ್ನ ಮನೆಯ ಮುಂದಿದ್ದ ಬಾವಿಯಲ್ಲಿ ಏನೋ ಒಂದು ಕೆಲಸ ಮಾಡ್ತಿರ್ತಾನೆ. ಇನ್ನು ಆತನಿಗೆ ಅವನ ವೈಫ್ ಮ್ಯಾಲಿಂದ ಹೆಲ್ಪ್ ಮಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ರಾಹುಲ್ ತಂದೆ ಮತ್ತು ತಾಯಿ ಬರ್ತಾರೆ. ರಾಹುಲ್ ತಾಯಿಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗಿರುತ್ತೆ. ಈಗ ಜಾರ್ಜ್ ಬಾವಿ ಒಳಗೆ ಇದ್ದಿದ್ದರಿಂದ ಅವನ ವೈಫ್ ಅವನಿಗೆ ಏನು ಹೇಳದೆ ಅವರಿಬ್ಬರನ್ನ ಕರ್ಕೊಂಡು ಕಾರಲ್ಲಿ ಹೋಗ್ತಿರ್ತಾಳೆ. ಆದ್ರೆ ದಾರಿಯಲ್ಲಿ ಹೋಗ್ತಿದ್ದಾಗ ಇವರ ಒಂದು ಭೀಕರವಾದ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ನಲ್ಲಿ ಇವರೆಲ್ಲ ಸತ್ತೋಗ್ತಾರೆ. ಈಗ ರಾಹುಲ್ ಕುಟುಂಬದಲ್ಲಿ ರಾಹುಲ್ ಬಿಟ್ರೆ ಯಾರು ಉಳಿದಿರಲ್ಲ. ಇದನ್ನ ನೋಡಿ ಜಾರ್ಜ್ಗೆ ತುಂಬಾ ಬೇಜಾರ್ ಅನ್ಸುತ್ತೆ. ಅವನು ರಾಹುಲ್ನ ತಾನೇ ಸಾಕೋತಾನೆ. ಇನ್ನು ರಾಹುಲ್ ಮತ್ತು ಮೀರಾ ದೊಡ್ಡವರಾದ್ಮೇಲೆ ಅವನು ತನ್ನ ಮಗಳ ಮದುವೆನ ರಾಹುಲ್ ಜೊತೆ ಮಾಡ್ಬಿಡ್ತಾನೆ. ಈಗ ಸ್ಟೋರಿ ಅಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಪೊಲೀಸರು ರಾಹುಲ್ ಮತ್ತೆ ಜಾರ್ಜ್ ಮೇಲೆ ಡೌಟ್ ಪಡ್ತಿರ್ತಾರೆ. ಏಕೆಂದ್ರೆ ಇವರ ಫೈನಾನ್ಷಿಯಲ್ ಕಂಡೀಷನ್ ಸರಿ ಇರಲ್ಲ, ಅದಕ್ಕೆ ಇವರಿಬ್ಬರು ಸೇರಿ ಎಟಿಎಂ ನ ಲೂಟಿ ಮಾಡೋ ಪ್ಲಾನ್ ಮಾಡಿರಬಹುದು ಅಂತ ಅನ್ಕೋತಾರೆ. ಆದ್ರೆ ಜಾರ್ಜ್ ಅದಕ್ಕೆ ಒಪ್ಪಲ್ಲ, ನಾವು ಹಾಗೆ ಮಾಡಿಲ್ಲ ಅಂತ ಹೇಳ್ತಾನೆ. ಈಗ ಜಾರ್ಜ್ ಅಷ್ಟಕ್ಕೂ ಅವತ್ತು ರಾತ್ರಿ ಏನಾಯ್ತು ಅಂತ ಪೂರ್ತಿ ಸ್ಟೋರಿನ ಹೇಳ್ತಾನೆ. ಜಾರ್ಜ್ ಅವತ್ತು ಕೆಲಸಕ್ಕೆ ಹೋಗ್ಬೇಕಂತಿದ್ದಾಗ ಅಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಿರುತ್ತೆ. ರಾಹುಲ್ ಅವನ ಛತ್ರಿಯನ್ನ ತಗೊಂಡು ಹೋಗಿರ್ತಾನೆ. ಈಗ ರಾಹುಲ್ ಬಂದಾಗ ಜಾರ್ಜ್ ಅವನಿಂದ ಛತ್ರಿ ತಗೊಂಡು ತನ್ನ ಕೆಲಸಕ್ಕೆ ಹೋಗ್ತಾನೆ. ಜಾರ್ಜ್ಗೆ ರಾಹುಲ್ ಮೇಲೆ ಕೋಪ ಇರುತ್ತೆ, ಏಕೆಂದ್ರೆ ಅವನು ಯಾವುದೇ ಕೆಲಸ ಮಾಡ್ತಿರಲ್ಲ ಮತ್ತು ಯಾವಾಗ್ಲೂ ಕುಡಿತಿರ್ತಾನೆ. ಆದ್ರೆ ಈಗ ಜಾರ್ಜ್ ಕೆಲಸಕ್ಕೆ ಬಂದು ತನ್ನ ಡ್ಯೂಟಿನ ಮಾಡ್ತಿರ್ತಾನೆ. ಅವನು ಡ್ಯೂಟಿಲಿದ್ದಾಗ ಅಲ್ಲಿ ಜಾರ್ಜ್ಗೆ ಪರಿಚಯ ಇದ್ದ ಒಬ್ಬ ವ್ಯಕ್ತಿ ಬರ್ತಾನೆ ಮತ್ತು ತನ್ನ ಮನೆಯಲ್ಲಿ ಫಂಕ್ಷನ್ ಇದೆ, ನೀವು ಬರಬೇಕು ಅಂತ ಇನ್ವಿಟೇಷನ್ ನ ಕೊಡ್ತಾನೆ. ಈ ಕಡೆ ರಾಹುಲ್ ಮತ್ತು ಮೀರಾ ಮನೆಯಲ್ಲಿ ಇರ್ತಾರೆ. ಆಗ ಅಚಾನಕ್ ಆಗಿ ಮೀರಾ ಜೋರಾಗಿ ಕೂಗ್ತಾಳೆ. ರಾಹುಲ್ ಹೋಗಿ ಆಕೆಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಮೀರಾ ಈ ಮನೆಯಲ್ಲಿ ಯಾರು ಇದ್ದಾರೆ ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಮೀರಾಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಆಕೆ ಸುಮ್ನೆ ಕೂಗ್ತಿರ್ತಾಳೆ. ಈಗ ಸೀನ್ ಮತ್ತೆ ಜಾರ್ಜ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಬ್ಬ ಮಹಿಳೆ ಬುರ್ಕ ಹಾಕೊಂಡು ಬರ್ತಾಳೆ. ಆಕ್ಚುಲಿ ಈಕೆ ಒಬ್ಬ ಪ್ರಾಸ್ಟಿಟ್ಯೂಟ್ ಆಗಿರ್ತಾಳೆ. ಈಕೆ ಅಲ್ಲೇ ಪಕ್ಕದಲ್ಲಿ ಕೆಲಸ ಮಾಡ್ತಿರ್ತಾಳೆ. ಈಕೆ ಬಂದು ಜಾರ್ಜ್ ನ ಮಾತಾಡಿಸ್ತಾಳೆ, ಏಕೆಂದ್ರೆ ಈಕೆ ಇಲ್ಲಿ ಡೈಲಿ ಬರ್ತಿದ್ರಿಂದ ಜಾರ್ಜ್ ಮತ್ತು ಈಕೆಗೆ ಪರಿಚಯ ಇರುತ್ತೆ. ಇನ್ನು ಸ್ವಲ್ಪ ಆದ್ಮೇಲೆ ಅಲ್ಲಿ ಬೈಕ್ ಮೇಲೆ ಕೆಲವು 4 ಜನ ಹುಡುಗರು ಬರ್ತಾರೆ. ಇವರು ಬಂದು ಜಾರ್ಜ್ಗೆ ಸಿಗರೇಟ್ ಕೇಳ್ತಾರೆ. ಆಕ್ಚುಲಿ ಜಾರ್ಜ್ ರಾತ್ರಿ ಟೈಮ್ ಅಲ್ಲಿ ಹೆಚ್ಚಿನ ಅಮೌಂಟ್ ತಗೊಂಡು ಸಿಗರೇಟ್ ನ ಮಾರ್ತಿರ್ತಾನೆ. ಆದ್ರೆ ಆ ಹುಡುಗರು ಜಾರ್ಜ್ಗೆ ನಾವು ಎಕ್ಸ್ಟ್ರಾ ಅಮೌಂಟ್ ನ ಕೊಡಲ್ಲ, ಅದೇ ರೇಟ್ಗೆ ನಮಗೆ ಸಿಗರೇಟ್ ಕೊಡು ಅಂತ ಹೇಳ್ತಾನೆ. ಆದ್ರೆ ಜಾರ್ಜ್ ಮಾತ್ರ ಅದಕ್ಕೆ ಒಪ್ತಿರಲ್ಲ. ಈಗ ಹುಡುಗರಿಗೆ ಕೋಪ ಬರುತ್ತೆ. ಅವರು ಜಾರ್ಜ್ ಜೊತೆ ಜಗಳ ಆಡ್ತಾರೆ. ಇನ್ನು ಪಕ್ಕದಲ್ಲಿ ಆ ಪ್ರಾಸ್ಟಿಟ್ಯೂಟ್ ಕೂಡ ಇರ್ತಾಳೆ. ಆಗ ಅವರು ಆಕೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಇದನ್ನ ಕೇಳಿ ಜಾರ್ಜ್ಗೆ ಕೋಪ ಬರುತ್ತೆ. ಅವನು ಅವರನ್ನ ಬೈದು ಇಲ್ಲಿಂದ ಕಳಿಸ್ಬಿಡ್ತಾನೆ. ಆಗ ಆ ಮಹಿಳೆ ಜಾರ್ಜ್ಗೆ ಅವರು ಮತ್ತೆ ಬಂದು ಕಿರಿಕಿರಿ ಮಾಡಬಹುದು ಅಂತ ಹೇಳ್ತಾಳೆ. ಆಗ ಜಾರ್ಜ್ ಆಕೆಗೆ ಇವತ್ತು ನೀನು ಕೆಲಸ ಮಾಡಬೇಡ, ಮನೆಗೆ ಹೋಗ್ಬಿಡು ಅಂತ ಹೇಳ್ತಾನೆ. ಇನ್ನು ಪೊಲೀಸರು ನೆಕ್ಸ್ಟ್ ನಲ್ಲಿ ಆ ಮಹಿಳೆ ಹತ್ರ ಬಂದು ಎನ್ಕ್ವೈರಿ ಮಾಡ್ತಾರೆ. ಆಗ ಆಕೆ ಜಾರ್ಜ್ ಹೇಳಿದ್ದೆಲ್ಲ ನಿಜ, ಅವತ್ತು ಆತಿ ಹಾಗೆ ಆಯ್ತು ಅಂತ ಹೇಳ್ತಾಳೆ. ಇನ್ನು ಆ ಮಹಿಳೆ ಅಲ್ಲಿಂದ ಹೋದ್ಮೇಲೆ ಅಲ್ಲಿ ರಾಬರ್ಸ್ ಬಂದಿರ್ತಾರೆ. ಇನ್ನು ಪೊಲೀಸರಿಗೆ ಇಲ್ಲಿ ಆ ರಾಬರ್ಸ್ ಸ್ಟೀಫನ್ ಅನ್ನು ಒಬ್ಬ ಲೋಕಲ್ ಗ್ಯಾಂಗ್ಸ್ಟರ್ ಹತ್ರ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ನಮಗೆ ರಾಹುಲ್ ನ ತೋರಿಸ್ತಾರೆ. ಈತ ತನ್ನ ಫ್ರೆಂಡ್ ಜೊತೆ ಕೂತು ಡ್ರಿಂಕ್ ಮಾಡ್ತಿರ್ತಾನೆ. ಆಗ ಅವರು ಅವನಿಗೆ ಗೇಲಿ ಮಾಡ್ತಾರೆ. ನೀನ್ ಯಾವತ್ತು ದುಡ್ಡು ಕೊಡೋದಾಗೆ ಬರೀ ಡ್ರಿಂಕ್ ಮಾಡ್ತೀಯಾ ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ರಾಹುಲ್ಗೆ ಕೋಪ ಬರುತ್ತೆ. ಅವನು ದುಡ್ಡು ತಗೊಂಡು ಅವರ ಮುಖಕ್ಕೆ ಬಿಸಾಕ್ತಾನೆ. ತಗೊಳ್ಳಿ ನಿಮ್ಮ ದುಡ್ಡು ಮತ್ತು ಇಲ್ಲಿಂದ ನಡೀರಿ ಅಂತ ಹೇಳ್ತಾನೆ. ಇನ್ನು ಅವನ ಫ್ರೆಂಡ್ಸ್ ಅಲ್ಲಿಂದ ಹೋದ್ಮೇಲೆ ರಾಹುಲ್ ಒಂದು ರೂಮ್ ಗೆ ಬರ್ತಾನೆ. ಇಲ್ಲಿ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗ್ ತುಂಬಾ ಹಣ ಇರುತ್ತೆ. ಆದ್ರೆ ರಾಹುಲ್ ಯಾವುದೇ ಕೆಲಸ ಮಾಡ್ತಿರಲ್ಲ. ಆದ್ರೂ ಅವನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂದಿತ್ತು ಎನ್ನುವುದೇ ಕ್ವಶನ್ ಆಗಿರುತ್ತೆ. ಇನ್ನೊಂದು ಕಡೆ ಒಬ್ಬ ಹುಡುಗನನ್ನ ಕೆಲವು ಹುಡುಗರು ಓಡಿಸ್ಕೊಂಡು ಹೋಗ್ತಿರ್ತಾರೆ. ಆಗ ಅವನು ಅವರಿಂದ ಬಚಾವಾಗೋಕೆ ಒಂದು ಹಾಳು ಬಿದ್ದ ಮನೆ ಒಳಗೆ ಹೋಗ್ತಾನೆ. ಆತ ಇಲ್ಲಿ ಬಂದಾಗ ಅಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ. ಅದರಿಂದ ತುಂಬಾ ಸ್ಮೆಲ್ ಬರ್ತಿರುತ್ತೆ. ಈಗ ಇದು ಪೊಲೀಸರಿಗೆ ಗೊತ್ತಾದಾಗ ಆ ಬಾಡಿ ಯಾರ್ದು ಅಂತ ಸರ್ಚ್ ಮಾಡ್ತಾರೆ. ಆಗ ಅವರಿಗೆ ಈತ ಅದೇ ಗ್ಯಾಂಗ್ಸ್ಟರ್ ಸ್ಟೀವನ್ ಅಂತ ಗೊತ್ತಾಗುತ್ತೆ.
ಅಂದ್ರೆ ಅವತ್ತು ಎಟಿಎಂ ನಲ್ಲಿ ಕಳ್ಳತನ ಮಾಡೋಕೆ ಹೋದಾಗ ಯಾರಿಗೆ ಗುಂಡು ಬಿದ್ದಿತ್ತು ಆತ ಇದೇ ಸ್ಟೀಫನ್ ಆಗಿರ್ಬೋದು ಅಂತ ಅವರು ಅನ್ಕೋತಾರೆ. ಈಗ ಸೀನ್ ಇಲ್ಲಿಂದ ಸ್ಟೀವನ್ ಬಾಸ್ ವರ್ಗೀಸ್ ಕಡೆ ಶಿಫ್ಟ್ ಆಗುತ್ತೆ. ಈತ ತುಂಬಾ ಟೆನ್ಷನ್ ತಗೋತಿರ್ತಾನೆ, ಏಕೆಂದ್ರೆ ಸ್ಟೀವನ್ ಈಗ ಸತ್ತೋಗಿರ್ತಾನೆ, ಅವನನ್ನ ಯಾರೋ ಕೊಲೆ ಮಾಡಿರ್ತಾರೆ. ಅಷ್ಟಕ್ಕೂ ಅವನು ಬ್ಯಾಂಕ್ ರಾಬರಿ ಅಂತ ದೊಡ್ಡ ವಿಷಯಗಳನ್ನ ಮಾಡುವಾಗ ನನಗೆ ಯಾಕೆ ಒಂದು ಮಾತನ್ನ ಹೇಳಿಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಈಗ ವರ್ಗೀಸ್ ತನ್ನ ಕಡೆವರೆಗೆ ಅಷ್ಟಕ್ಕೂ ಸ್ಟೀಫನ್ ಯಾಕೆ ಎಟಿಎಂ ನ ಲೂಟಿ ಮಾಡೋಕೆ ಟ್ರೈ ಮಾಡ್ತಿದ್ದ, ಅವನ ಜೊತೆ ಯಾರ್ಯಾರಿದ್ರು ಅನ್ನೋದನ್ನ ಸರ್ಚ್ ಮಾಡಿ ಅಂತ ಹೇಳ್ತಾನೆ. ಈಗ ವರ್ಗೀಸ್ ತನಗೆ ಪರಿಚಯ ಇದ್ದ ಒಬ್ಬ ಇನ್ಸ್ಪೆಕ್ಟರ್ ನ ಕರೀತಾನೆ ಮತ್ತು ಆ ಸೆಕ್ಯೂರಿಟಿ ಗಾರ್ಡ್ ನಿಂದ ಸ್ಟೀವನ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ನ ತೆಗಿ ಅಂತ ಹೇಳ್ತಾನೆ. ಈಗ ಇನ್ಸ್ಪೆಕ್ಟರ್ ಅಲ್ಲಿಂದ ಜಾರ್ಜ್ ಹತ್ರ ಬರ್ತಾನೆ ಮತ್ತು ಅವನನ್ನ ತುಂಬಾ ಹೊಡಿತಾನೆ ಮತ್ತು ಈ ರಾಬರಿ ಹಿಂದೆ ಯಾರ್ಯಾರಿದ್ರು, ಸ್ಟೀವನ್ ಇದರಲ್ಲಿ ಹೇಗೆ ಇನ್ವಾಲ್ವ್ ಆದ ಅಂತ ಕೇಳ್ತಾನೆ. ಆದ್ರೆ ಜಾರ್ಜ್ ಮಾತ್ರ ಇಲ್ಲ ಸರ್, ನಾನು ರಾಬರಿ ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ಈಗ ಅವರಿಗೆ ಸ್ಟೀಫನ್ ಕಡೆಯ ಕೆಲವು ವ್ಯಕ್ತಿಗಳನ್ನ ಕರೀತಾನೆ ಮತ್ತು ಅವರನ್ನ ಎನ್ಕ್ವೈರಿ ಮಾಡ್ತಾನೆ. ನಿಜ ಹೇಳಿ, ಅಷ್ಟಕ್ಕೂ ಸ್ಟೀಫನ್ ಯಾಕೆ ಆ ಎಟಿಎಂ ನ ಲೂಟಿ ಮಾಡೋಕೆ ಟ್ರೈ ಮಾಡ್ತಿದ್ದ, ನಿಮ್ಮಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ಅಂತ ಕೇಳ್ತಾನೆ. ಆದ್ರೆ ಅವರು ಮಾತ್ರ ಇಲ್ಲ ಸರ್, ನಾವು ಯಾವ ಎಟಿಎಂ ಲೂಟಿಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ತಾರೆ. ಈಗ ಮತ್ತೆ ಅದೇ ಇನ್ಸ್ಪೆಕ್ಟರ್ ನ ತೋರಿಸಲಾಗುತ್ತೆ. ಈತ ಜಾರ್ಜ್ ನ ತುಂಬಾ ಟಾರ್ಚರ್ ಮಾಡ್ತಾನೆ. ಈಗ ಸ್ಟೋರಿ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಅಷ್ಟಕ್ಕೂ ಅವತ್ತು ರಾತ್ರಿ ಏನಾಯ್ತು ಅಂತ ತೋರಿಸ್ತಾರೆ. ಅವತ್ತು 4 ಜನ ಕ್ರಿಮಿನಲ್ಸ್ ಗಳು ಬುರ್ಕ ಹಾಕೊಂಡು ಎಟಿಎಂ ನ ಲೂಟಿ ಮಾಡೋಕೆ ಬಂದಿರ್ತಾರೆ. ಅವರು ಮೊದಲು ಹೋಗಿ ಎಟಿಎಂ ಹತ್ರ ಒಂದು ಎಕ್ಸ್ಪ್ಲೋಷನ್ ನ ಫಿಕ್ಸ್ ಮಾಡ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಎಟಿಎಂ ನಿಂದ ಒಂದು ಸೌಂಡ್ ಬರ್ತಿರುತ್ತೆ. ಅದು ಏನು ಅಂತ ನೋಡೋಕೆ ಜಾರ್ಜ್ ಒಳಗೆ ಹೋಗ್ತಾನೆ. ಅದೇ ಟೈಮ್ ಅಲ್ಲಿ ಆ ಎಕ್ಸ್ಪ್ಲೋಷನ್ ಆಗುತ್ತೆ. ಈಗ 4 ಜನ ಕ್ರಿಮಿನಲ್ ಗಳು ಒಳಗೆ ಬರ್ತಾರೆ ಮತ್ತು ಎಟಿಎಂ ನಲ್ಲಿದ್ದ ಕ್ಯಾಶ್ ನ ತಮ್ಮ ಬ್ಯಾಗ್ ಅಲ್ಲಿ ತುಂಬ್ಕೊತಿರ್ತಾರೆ. ಜಾರ್ಜ್ ಅವರನ್ನ ತಡೆಯೋಕೆ ಟ್ರೈ ಮಾಡ್ತಾನೆ. ಆಗ ಅವರ ನಡುವೆ ಹೊಡೆದಾಟ ಆಗುತ್ತೆ. ಇದೇ ಹೊಡೆದಾಟದಲ್ಲಿ ಜಾರ್ಜ್ ಕೈಗೆ ಒಂದು ಗನ್ ಬರುತ್ತೆ. ಆಗ ಅವನು ಒಬ್ಬ ವ್ಯಕ್ತಿಗೆ ಶೂಟ್ ಮಾಡ್ತಾನೆ. ಅವನು ಶೂಟ್ ಮಾಡಿದ ವ್ಯಕ್ತಿ ಸ್ಟೀವನ್ ಆಗಿರ್ತಾನೆ. ಇನ್ನು ಅವರು ಸ್ಟೀವನ್ ಗೆ ಬುಲೆಟ್ ಬಿದ್ಮೇಲೆ ಅವನನ್ನ ಎತ್ಕೊಂಡು ಅಲ್ಲಿಂದ ಓಡೋಗಿರ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಇದನ್ನೆಲ್ಲ ಜಾರ್ಜ್ ಆ ಇನ್ಸ್ಪೆಕ್ಟರ್ ಗೆ ಹೇಳ್ತಿರ್ತಾನೆ. ಆಗ ಇನ್ಸ್ಪೆಕ್ಟರ್ ಆ ವ್ಯಕ್ತಿ ಸ್ಟೀಫನ್ ಅಂತ ನನಗೆ ಗೊತ್ತು, ಆದ್ರೆ ಅವನ ಜೊತೆ ಇದ್ದ 3 ವ್ಯಕ್ತಿಗಳು ಯಾರು ಅಂತ ಕೇಳ್ತಾನೆ. ಆದ್ರೆ ಜಾರ್ಜ್ ಇಲ್ಲ ಸರ್, ನಾನು ಅವರ ಮುಖನ ನೋಡಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರಾಹುಲ್ ಮತ್ತು ಮೀರಾನ ತೋರಿಸ್ತಾರೆ. ರಾಹುಲ್ ಮೀರಾನ ಮನೆಗೆ ಕರ್ಕೊಂಡು ಹೋಗ್ತಿರ್ತಾನೆ. ಅದೇ ಟೈಮಲ್ಲಿ ಅವನಿಗೆ ಪದೇ ಪದೇ ಕಾಲ್ ಬರ್ತಿರುತ್ತೆ. ಆಗ ಅವನು ಕಾರ್ ಡ್ರೈವರ್ ಗೆ ಕಾರ್ ನಿಲ್ಲಿಸುವಂತೆ ಹೇಳ್ತಾನೆ. ಈಗ ಅವನು ಹೊರಗೆ ಹೋಗಿ ಆ ಫೋನ್ ಅಲ್ಲಿ ಮಾತಾಡ್ತಾನೆ. ಅವನು ಫೋನ್ ಅಲ್ಲಿ ದುಡ್ಡು ನನ್ನ ಹತ್ರ ಸೇಫ್ ಆಗಿದೆ, ಸ್ವಲ್ಪ ದಿನ ಆದ್ಮೇಲೆ ನಾವೆಲ್ಲ ಅದನ್ನ ಹಂಚ್ಕೊಳ್ಳೋಣ ಅಂತ ಹೇಳ್ತಾನೆ. ಇದರಿಂದ ನಮಗೆ ರಾಹುಲ್ ಕೂಡ ಈ ಎಟಿಎಂ ರಾಬರಿಯಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಅವನು ಕಾರ್ ಒಳಗೆ ಬಂದು ಕೂತ್ಕೋತಾನೆ. ಇಲ್ಲಿ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾನೆ. ಈಗ ಜಾರ್ಜ್ ಲಾಯರ್ ಜಾರ್ಜ್ ಗೆ ಬೇಲ್ ಕೊಡಿಸ್ತಾನೆ, ಯಾಕಂದ್ರೆ ಅವನ ವಿರುದ್ಧ ಯಾವುದೇ ಆಧಾರಗಳು ಸಿಕ್ಕಿರಲ್ಲ. ಆದ್ರೆ ಲಾಯರ್ ಇಲ್ಲಿ ಜಾರ್ಜ್ ಗೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ಸ್ಟೀಫನ್ ಕಡೆಯವರಿಗೆ ನೀವೇ ಸ್ಟೀಫನ್ ನ ಕೊಂದಿದ್ದೀರಿ ಅಂತ ಗೊತ್ತಿದೆ, ಅದಕ್ಕೆ ಅವರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೇಳ್ತಾನೆ. ಈಗ ಜಾರ್ಜ್ ರಾಹುಲ್ ನ ಕರ್ಕೊಂಡು ಬೈಕ್ ಮೇಲೆ ತನ್ನ ಮನೆ ಕಡೆಗೆ ಹೋಗ್ತಿರ್ತಾನೆ. ಅದೇ ಟೈಮ್ ಅಲ್ಲಿ ಸ್ಟೀಫನ್ ಕಡೆಯವರು ಅವರನ್ನ ಫಾಲೋ ಮಾಡ್ತಿರ್ತಾರೆ. ಇನ್ನು ಸ್ವಲ್ಪ ದೂರ ಬಂದಾಗ ಸ್ಟೀಫನ್ ಕಡೆಯವರು ರಾಹುಲ್ ಮತ್ತು ಜಾರ್ಜ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ರಾಹುಲ್ ಹೇಗೋ ಮಾಡಿ ಅವರ ಜೊತೆ ಫೈಟ್ ಮಾಡ್ತಾನೆ. ಆಮೇಲೆ ಜಾರ್ಜ್ ನ ಕರ್ಕೊಂಡು ಮನೆಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ಆಲ್ರೆಡಿ ಮೀರಾ ಡಿಪ್ರೆಷನ್ ಅಲ್ಲಿ ಹೋಗಿರ್ತಾಳೆ. ಆಮೇಲೆ ನಮಗೆ ಅಂತೋನಿ ಎಂಬ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈತ ಒಬ್ಬ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಆದ್ರೆ ಈತ ಸದ್ಯ ಜೈಲಲ್ಲಿರ್ತಾನೆ, ಯಾಕಂದ್ರೆ ಈತ ವರ್ಗೀಸ್ ಕಡೆ ಒಬ್ಬ ವ್ಯಕ್ತಿಯನ್ನ ಕೊಂದಿರ್ತಾನೆ. ಇಲ್ಲಿ ಅಂತೋನಿಗೆ ತನ್ನ ತಮ್ಮ ಸ್ಟೀವನ್ ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಆತ ಶಾಕ್ ಆಗ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇನ್ಸ್ಪೆಕ್ಟರ್ ಬಂದು ಅಂತೋನಿನ ಮೀಟ್ ಆಗ್ತಾನೆ. ಇನ್ಸ್ಪೆಕ್ಟರ್ ಮತ್ತು ಅಂತೋನಿ ನಡುವೆ ಮೊದಲೇ ಪರಿಚಯ ಇರುತ್ತೆ. ಅಂತೋನಿ ಇನ್ಸ್ಪೆಕ್ಟರ್ ಗೆ ನನ್ನ ತಮ್ಮನ್ನ ಕೊಂದಿದ್ದು ಯಾರು ಅಂತ ಕೇಳ್ತಾನೆ. ಈಗ ರಾಹುಲ್ ಮತ್ತು ಜಾರ್ಜ್ ಮನೆಗೆ ಬರ್ತಾರೆ. ಇವರು ಮನೆಗೆ ಬಂದಾಗ ಮೀರಾ ಅವರ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಗ್ತಾಳೆ, ಏಕೆಂದ್ರೆ ಜಾರ್ಜ್ಗೆ ತುಂಬಾ ಗಾಯಗಳಾಗಿರುತ್ತೆ. ಆಮೇಲೆ ರಾಹುಲ್ ಒಳಗೆ ಹೋಗಿ ತಾನು ಬಚ್ಚಿಟ್ಟಿದ್ದ ಒಂದು ಮೊಬೈಲ್ ನ ತಗೋತಾನೆ ಮತ್ತು ತನ್ನ ಟೀಮ್ ಮೆಂಬರ್ಸ್ ಗೆ ಕಾಲ್ ಮಾಡ್ತಾನೆ. ನನ್ನ ಮೇಲೆ ಅಟ್ಯಾಕ್ ಆಗ್ತಿದೆ, ಸ್ಟೀವನ್ ಕಡೆಯವರು ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರು ನಮ್ಮ ಪಾಲಿನ ದುಡ್ಡನ್ನ ನಮಗೆ ಕೊಟ್ಬಿಡು ಅಂತ ಹೇಳ್ತಾರೆ. ಆದ್ರೆ ರಾಹುಲ್ ಅವರಿಗೆ ಸದ್ಯ ನಾನು ಕೊಡೋಕ್ಕಾಗಲ್ಲ, ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಹೇಳ್ತಾನೆ. ಈಗ ಇನ್ಸ್ಪೆಕ್ಟರ್ ಹೋಗಿ ವರ್ಗೀಸ್ ನ ಮೀಟ್ ಆಗ್ತಾನೆ ಮತ್ತು ಆತನಿಗೆ ಸ್ಟೀಫನ್ ನ ಕೊಂದಿದ್ದು ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಆಗ ವರ್ಗೀಸ್ ಆತನಿಗೆ ಸ್ಟೀಫನ್ ಪಾರ್ಟ್ನರ್ಸ್ ನ ಕೇಳು, ಅವರಿಗೆ ಏನಾದ್ರೂ ಗೊತ್ತಿರಬಹುದು ಅಂತ ಹೇಳ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ನಾನು ಎಲ್ಲರ ಹತ್ರ ಎನ್ಕ್ವೈರಿ ಮಾಡಿದ್ದೆ, ಆದ್ರೆ ಅವರಿಗೂ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಇನ್ನು ಇನ್ಸ್ಪೆಕ್ಟರ್ ಅಲ್ಲಿಂದ ಮೀರಾ ಸೈಕಾಟ್ರಿ ಡಾಕ್ಟರ್ ನ ಹೋಗಿ ಮೀಟ್ ಆಗ್ತಾನೆ ಮತ್ತು ಆತನಿಗೆ ಮೀರಾ ಬಗ್ಗೆ ಕೇಳ್ತಾನೆ. ಡಾಕ್ಟರ್ ಆತನಿಗೆ ಮೀರಾಗೆ ಸೆಕ್ಸುಯಲಿ ಮತ್ತು ಮೆಂಟಲಿ ತುಂಬಾ ಟಾರ್ಚರ್ ಮಾಡಲಾಗಿದೆ, ಅದಕ್ಕೆ ಆಕೆ ಹಾಗೆ ಆಗಿದ್ದಾಳೆ. ಜನರು ಹೇಳೋ ಪ್ರಕಾರ ರಾಹುಲ್ ಮೀರಾಗೆ ಡ್ರಗ್ಸ್ ಕೊಟ್ಟು ಮದುವೆಗಿಂತ ಮುಂಚೆ ಆಕೆ ಜೊತೆ ಸೆಕ್ಸುಯಲಿ ಅಬ್ಯೂಸ್ ಮಾಡಿರಬೇಕು ಅಂತ ಹೇಳ್ತಾನೆ. ಆದ್ರೆ ಇದೆಲ್ಲ ಊಹಾಪೋಹಗಳು, ಜನರು ಈ ರೀತಿ ಮಾತಾಡ್ತಿದ್ದಾರೆ, ಆದ್ರೆ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಮನೆಯಲ್ಲಿ ಜಾರ್ಜ್ಗೆ ರಾಹುಲ್ ಮೇಲೆ ಡೌಟ್ ಬರ್ತಿರುತ್ತೆ, ಏಕೆಂದ್ರೆ ಅವನು ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾನೆ. ಇವರು ಊಟ ಮಾಡ್ತಿದ್ದಾಗ ಜಾರ್ಜ್ ರಾಹುಲ್ಗೆ ನೀನ್ ಯಾವ್ದಾದ್ರು ಕೆಲಸ ಯಾಕೆ ಮಾಡಬಾರ್ದು ಅಂತ ಹೇಳ್ತಾನೆ. ಆದ್ರೆ ರಾಹುಲ್ ಅವನ ಮಾತನ್ನ ಕೇಳಲ್ಲ, ಕೋಪದಿಂದ ಅಲ್ಲಿಂದ ಎದ್ದು ಹೋಗ್ತಾನೆ. ಅವನು ರೂಮ್ ಒಳಗೆ ಬಂದು ಅಲ್ಲಿ ಕ್ಯಾಶ್ ಇಂದ ತುಂಬಿದ ಬ್ಯಾಗ್ ನ ಚೆಕ್ ಮಾಡ್ತಾನೆ. ಇನ್ನು ನೆಕ್ಸ್ಟ್ ನಲ್ಲಿ ಈಗ ಜಾರ್ಜ್ ರಾಹುಲ್ ಮತ್ತು ಮೀರಾ ಹಾಸ್ಪಿಟಲ್ ಗೆ ಹೋಗಿರ್ತಾರೆ. ಅಲ್ಲಿ ಅದೇ ಇನ್ಸ್ಪೆಕ್ಟರ್ ಬರ್ತಾನೆ. ಈತ ಬಂದು ರಾಹುಲ್ಗೆ ನೀನು ಮದುವೆಗಿಂತ ಮುಂಚೆ ಮೀರಾ ಜೊತೆ ಸೆಕ್ಸುಯಲಿ ಅಬ್ಯೂಸ್ ಮಾಡಿದೆ ಅಂತ ಎಲ್ಲರೂ ಹೇಳ್ತಾರೆ, ಇದು ನಿಜಾನ ಅಂತ ಕೇಳ್ತಾನೆ. ಆದ್ರೆ ರಾಹುಲ್ ಹಾಗೇನಿಲ್ಲ, ನಾನು ಮೀರಾನ ಲವ್ ಮಾಡ್ತಿದ್ದೆ, ಆಕೆ ಕೂಡ ನನ್ನ ತುಂಬಾ ಲವ್ ಮಾಡ್ತಿದ್ಲು, ಅದಕ್ಕೆ ನಾವು ಮದುವೆ ಆದ್ವಿ ಅಂತ ಹೇಳ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ರಾಹುಲ್ ನ ತುಂಬಾ ಅಬ್ಯೂಸ್ ಮಾಡ್ತಿರ್ತಾನೆ, ನೀನು ಡ್ರಗ್ಸ್ ತಗೋತೀಯ ಅಂತ ಅವನನ್ನ ಟ್ರಿಗರ್ ಮಾಡ್ತಿರ್ತಾನೆ. ಆದ್ರೆ ಅದೇ ಟೈಮಲ್ಲಿ ಅಲ್ಲಿ ಮೀರಾ ಬರ್ತಾಳೆ. ಆಕೆ ಬಂದು ಇನ್ಸ್ಪೆಕ್ಟರ್ಗೆ ರಾಹುಲ್ ನನ್ನ ಜೊತೆ ಏನು ಮಾಡಿಲ್ಲ,
ನನ್ನ ಜೊತೆ ಕೆಟ್ಟ ಕೆಲಸ ಮಾಡಿದ್ದು ಬೇರೆ ವ್ಯಕ್ತಿ, ನಾನು ಆತನ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ನೀವು ಆಕ್ಷನ್ ತಗೋತೀರಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಆಕೆಗೆ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಇನ್ನೊಂದು ಕಡೆ ರಾಹುಲ್ಗೆ ತುಂಬಾ ಟೆನ್ಷನ್ ಆಗುತ್ತೆ. ಅವನು ಮೀರಾಗೆ ನೀನು ಪೊಲೀಸ್ ಮುಂದೆ ಯಾಕೆ ಹಾಗೆ ಮಾತಾಡಿದೆ ಅಂತ ಕೇಳ್ತಾನೆ. ಆಗ ಆಕೆ ನಾನು ಸ್ವಲ್ಪ ಟೆನ್ಷನ್ ಅಲ್ಲಿದ್ದೆ, ಅದಕ್ಕೆ ಹಾಗೆ ಮಾತಾಡ್ಬಿಟ್ಟೆ ಅಂತ ಹೇಳ್ತಾಳೆ. ಈಗ ಸ್ಟೋರಿ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ರಾಹುಲ್ ಮತ್ತು ಮೀರಾ ಶಾಪಿಂಗ್ ಗೆ ಹೋಗಿರ್ತಾರೆ. ಆಗ ಅವರಿಗೆ ದಾರಿಯಲ್ಲಿ ಸ್ಟೀಫನ್ ಕಾಣ್ತಾನೆ. ಸ್ಟೀಫನ್ ರಾಹುಲ್ ಮತ್ತು ಮೀರಾ ಜೊತೆ ಕಾಲೇಜ್ ಅಲ್ಲಿ ಓದ್ತಿರ್ತಾನೆ. ಅದಕ್ಕೆ ಅವರಿಗೆ ಹಳೆಯ ಪರಿಚಯ ಇರುತ್ತೆ. ಇಲ್ಲಿ ರಾಹುಲ್ ಮತ್ತು ಮೀರಾ ಸ್ಟೀಫನ್ ಜೊತೆ ಮಾತಾಡ್ತಾರೆ. ಆಗ ಸ್ಟೀಫನ್ ಅವರಿಗೆ ಒಂದು ಜ್ಯೂಸ್ ಕೊಡ್ತಾನೆ. ಇನ್ನು ನಾನು ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ನಿಮ್ಮನ್ನ ದಾರಿಯಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಇವರು ಕೂಡ ಏನು ಯೋಚನೆ ಮಾಡದೆ ಸ್ಟೀಫನ್ ಜೊತೆ ಹೋಗ್ಬಿಡ್ತಾರೆ. ಆದ್ರೆ ಸ್ಟೀಫನ್ ಅವರಿಗೆ ಕೊಟ್ಟ ಜ್ಯೂಸ್ ಅಲ್ಲಿ ನಿದ್ರೆ ಮಾತ್ರ ಇರುತ್ತೆ. ಇವರು ದಾರಿಯಲ್ಲಿ ಮಲ್ಕೋತಾರೆ. ಇನ್ನು ಮೀರಾಗೆ ಎಚ್ಚರಿಕೆ ಆದಾಗ ಆಕೆ ಒಂದು ರೂಮಲ್ಲಿ ಇರ್ತಾಳೆ. ಆಕೆನ ಮಂಚಕ್ಕೆ ಕಟ್ಟಿ ಹಾಕಿರ್ತಾರೆ. ಆಕ್ಚುಲಿ ಇದೆಲ್ಲ ಸ್ಟೀಫನ್ ಮಾಡಿರ್ತಾನೆ. ಇಲ್ಲಿ ಮೀರಾಗೆ ಸ್ಟೀಫನ್ ಜ್ಯೂಸ್ ಅಲ್ಲಿ ಏನು ಮಿಕ್ಸ್ ಮಾಡಿದ್ದ ಅಂತ ಅರ್ಥವಾಗುತ್ತೆ. ಆಕ್ಚುಲಿ ಸ್ಟೀಫನ್ಗೆ ಹುಡುಗಿಯರ ಚಟ ಇರುತ್ತೆ. ಅವನು ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಅವರಿಗೆ ಡ್ರಗ್ಸ್ ಕೊಟ್ಟು ಅವರ ಜೊತೆ ಕೆಟ್ಟ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಮೀರಾ ಅವನಿಗೆ ರಿಕ್ವೆಸ್ಟ್ ಮಾಡ್ತಾಳೆ, ನಾನು ಆಲ್ರೆಡಿ ಮದುವೆ ಆಗಿದ್ದೀನಿ, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಸ್ಟೀವನ್ ಆಕೆಗೆ ನನಗೆ ನೀನು ಕಾಲೇಜ್ ದಿನದಿಂದ ತುಂಬಾ ಇಷ್ಟ, ಆದ್ರೆ ನೀನು ಇಷ್ಟು ದಿನ ನನ್ನ ಕೈಗೆ ಸಿಕ್ಕಿಲ್ಲ, ಈಗ ನಾನು ನಿನ್ನ ಬಿಡಲ್ಲ ಅಂತ ಹೇಳ್ತಾನೆ. ಇನ್ನು ಇವರು ಇಲ್ಲಿ ಮಾತಾಡ್ತಿದ್ದಾಗ ಅಲ್ಲಿ ರಾಣಿ ಅನ್ನೋ ಇನ್ನೊಬ್ಬ ಹುಡುಗಿ ಇರ್ತಾಳೆ. ಸ್ಟೀವನ್ ಈಕೆನ ಕಿಡ್ನಾಪ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿರ್ತಾನೆ. ಒಂದು ತಿಂಗಳಿಂದ ರಾಣಿ ಸ್ಟೀವನ್ ಜೊತೆ ಇರ್ತಾಳೆ. ಸ್ಟೀವನ್ ಮೀರಾಗೆ ನಾನು ಈಕೆನ ಈಗ ಬಿಟ್ಬಿಡ್ತೀನಿ, ಈಗ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಜಾರ್ಜ್ಗೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ. ಯಾಕಂದ್ರೆ ಶಾಪಿಂಗ್ ಗೆ ಹೋದ ಅವನ ಮಗಳು ಇನ್ನೂ ಮನೆಗೆ ಬಂದಿರಲ್ಲ. ಅದಕ್ಕೆ ಅವನು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ, ನನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಆದ್ರೆ ಪೊಲೀಸರು ಅವನ ಕಂಪ್ಲೇಂಟ್ ತಗೊಳ್ಳಲ್ಲ. 24 ತಾಸು ಕಳೆಯುವವರೆಗೂ ನಾವು ಯಾವುದೇ ಕಂಪ್ಲೇಂಟ್ ತಗೊಳ್ಳೋಕೆ ಬರಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ಜಾರ್ಜ್ಗೆ ಏನ್ ಮಾಡ್ಬೇಕಂತ ಅರ್ಥವಾಗಲ್ಲ. ಆದ್ರೆ ಅವನು 24 ತಾಸು ಆದ್ಮೇಲೆ ಮತ್ತೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಆದ್ರೆ ಈಗ ಪೊಲೀಸರು ಕಂಪ್ಲೇಂಟ್ ತಗೋತಾರೆ, ಆದ್ರೆ ಯಾವುದೇ ಆಕ್ಷನ್ ತಗೋತಿರಲ್ಲ. ಇನ್ನೊಂದು ಕಡೆ ನಮಗೆ ರಾಣಿ ಮತ್ತು ಮೀರಾನ ತೋರಿಸ್ತಾರೆ. ಸ್ಟೀವನ್ ಅವರ ಜೊತೆ ಹೈಡ್ ಅಂಡ್ ಸೀಕ್ ಆಡ್ತಿರ್ತಾನೆ. ಆದ್ರೆ ರಾಣಿಗೆ ಇದೆಲ್ಲದರಿಂದ ಸಾಕಾಗಿರುತ್ತೆ. ಆಕೆ ಸ್ಟೀವನ್ ಆ ಕಡೆ ನೋಡ್ತಿದ್ದಾಗ ಒಂದು ಕಟ್ಟಿಗೆ ತಗೊಂಡು ಅವನ ತಲೆಗೆ ಹೊಡಿತಾಳೆ. ಇದರಿಂದ ಅವನು ಅಲ್ಲೇ ಮೂರ್ಛೆ ಹೋಗ್ತಾನೆ. ಈಗ ರಾಣಿ ಮೀರಾಗೆ ಇಲ್ಲಿಂದ ಓಡೋಗು, ಅವನು ಇದ್ರೆ ಮತ್ತೆ ನಮ್ಮನ್ನ ಹಿಡ್ಕೋತಾನೆ ಅಂತ ಹೇಳ್ತಾಳೆ. ಈಗ ಇವರಿಬ್ಬರು ಅಲ್ಲಿಂದ ಹೊರಗೆ ಓಡಿ ಬರ್ತಾರೆ. ರಾಣಿ ಮತ್ತು ಮೀರಾ ಅಲ್ಲಿಂದ ಓಡುತ್ತಿದ್ದಾಗ ಕೆಲವು ಜನ ಅಲ್ಲಿ ನಿಂತಿರ್ತಾರೆ. ಮೀರಾ ರಾಣಿಗೆ ನಾವು ಹೋಗಿ ಅವರ ಹತ್ರ ಹೆಲ್ಪ್ ಕೇಳೋಣ ಅಂತ ಹೇಳ್ತಾಳೆ. ಆದ್ರೆ ರಾಣಿ ಆಕೆಗೆ ನಾವು ಅವ್ರ ಹತ್ರ ಹೆಲ್ಪ್ ಕೇಳೋಕೆ ಆಗಲ್ಲ, ಅವರು ಸ್ಟೀಫನ್ ಕಡೆಯವರಾಗಿರ್ಬೋದು ಅಂತ ಹೇಳ್ತಾಳೆ. ಇನ್ನು ಇವರು ಓಡ್ತಿದ್ದಾಗ ರಾಣಿ ಮೈ ಮೇಲೆ ಒಂದೇ ಬಟ್ಟೆ ಇರುತ್ತೆ. ಆಕೆ ಅದನ್ನ ಇಟ್ಕೊಂಡು ಓಡ್ತಿರ್ತಾಳೆ. ಆದ್ರೆ ಮೀರಾ ಆಕೆನ ಹಿಡಿಯೋಕೆ ಟ್ರೈ ಮಾಡ್ತಾಳೆ. ಆಗ ಆಕೆ ಬಟ್ಟೆ ಮೀರಾ ಕೈಲಿ ಉಳ್ಕೊಂಡ್ಬಿಡುತ್ತೆ. ಇದರಿಂದ ರಾಣಿ ಬೆತ್ತಲೆಯಾಗಿ ಓಡ್ತಿರ್ತಾಳೆ. ಆಕೆಗೆ ತುಂಬಾ ನಾಚಿಕೆ ಆಗ್ತಿರುತ್ತೆ. ಆಕೆ ಸಡನ್ ಆಗಿ ರೋಡ್ ಮೇಲೆ ಬಂದಾಗ ಅಲ್ಲಿ ಒಂದು ಲಾರಿ ಬಂದು ಆಕೆನ ಗುದ್ಬಿಡುತ್ತೆ. ಆಕೆ ಅಲ್ಲೇ ಸತ್ತೋಗ್ತಾಳೆ. ಇದನ್ನ ನೋಡಿ ಮೀರಾಗೆ ತುಂಬಾ ಭಯವಾಗುತ್ತೆ. ಆಕೆ ಅಲ್ಲಿಂದ ಓಡೋಗ್ತಾಳೆ. ಈಗ ಸ್ಟೋರಿ ಇಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಮೀರಾ ಎಲ್ಲಾ ಸ್ಟೋರಿನ ಇನ್ಸ್ಪೆಕ್ಟರ್ಗೆ ಹೇಳ್ತಿರ್ತಾಳೆ. ನನ್ನ ಜೊತೆ ಕೆಟ್ಟ ಕೆಲಸ ಮಾಡಿದ್ದು ಸ್ಟೀಫನ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಸ್ಟೀವನ್ ಮೇಲೆ ಇದ್ದ ಹಳೆ ಕೇಸ್ನ ಚೆಕ್ ಮಾಡಿ ನೋಡ್ತಾನೆ. ಆಗ ರಾಣಿ ತಂದೆ ಸ್ಟೀವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಈಗ ಅವನು ಹೋಗಿ ರಾಣಿ ತಂದೆನ ಮೀಟ್ ಆಗ್ಬೇಕು ಅಂತ ಅನ್ಕೋತಾನೆ. ಅದೇ ಟೈಮಲ್ಲಿ ಇನ್ನೊಂದು ಕಡೆ ಜಾರ್ಜ್ ಮತ್ತು ರಾಹುಲ್ ಹೋಗಿ ರಾಣಿ ತಂದೆನ ಮೀಟ್ ಆಗ್ತಾರೆ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಇನ್ಸ್ಪೆಕ್ಟರ್ ಕೂಡ ರಾಣಿ ತಂದೆ ಹತ್ರ ಬರ್ತಾನೆ ಮತ್ತು ಅಲ್ಲಿ ಬಂದು ರಾಣಿ ಬಗ್ಗೆ ಕೇಳ್ತಾನೆ. ಆಗ ರಾಣಿ ತಂದೆ ಅವನ ಮೇಲೆ ಕೋಪ ಮಾಡ್ತಾನೆ. ನಾನು ಪೊಲೀಸರಿಗೆ ಸ್ಟೀವನ್ ಬಗ್ಗೆ ತುಂಬಾ ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೆ, ಆದ್ರೆ ಅವರು ಯಾವುದೇ ಆಕ್ಷನ್ ತಗೊಂಡಿಲ್ಲ. ಪೊಲೀಸರು ಅವನ ವಿರುದ್ಧ ಆಕ್ಷನ್ ತಗೊಂಡಿದ್ರೆ ಈಗ ನನ್ನ ಮಗಳು ಬದುಕಿರ್ತಿದ್ಲು ಅಂತ ಹೇಳ್ತಾನೆ. ಇನ್ನು ಇದೇ ಟೈಮಲ್ಲಿ ಇನ್ಸ್ಪೆಕ್ಟರ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಜಾರ್ಜ್ಗೆ ಸ್ಟೀಫನ್ ತನ್ನ ಮಗಳ ಜೊತೆ ಕೆಟ್ಟ ಕೆಲಸ ಮಾಡೋಕೆ ಟ್ರೈ ಮಾಡಿದ್ದ ಅಂತ ಗೊತ್ತಾದಾಗ ಅವನು ಹೋಗಿ ಸ್ಟೀಫನ್ಗೆ ಬೈದಿರ್ತಾನೆ. ನಿನ್ನಿಂದಾಗಿ ನನ್ನ ಮಗಳ ಮೆಂಟಲ್ ಕಂಡೀಷನ್ ಕೆಟ್ಟೋಗಿದೆ ಅಂತ ಹೇಳ್ತಾನೆ. ಆಗ ಸ್ಟೀಫನ್ ಅವನ ಮಾತನ್ನ ಕೇಳದೆ ಉಲ್ಟಾ ಅವನಿಗೆ ಹೊಡೆದು ಅಲ್ಲಿಂದ ಕಳಿಸ್ತಾನೆ. ಇದರಿಂದ ಜಾರ್ಜ್ಗೆ ತುಂಬಾ ಅವಮಾನ ಆಗುತ್ತೆ. ಇನ್ನು ಈ ಸ್ಟೋರಿ ಗೊತ್ತಾಗಿ ಇನ್ಸ್ಪೆಕ್ಟರ್ಗೆ ಸ್ಟೀವನ್ ಕೊಂದಿದ್ದು ಜಾರ್ಜ್ ಆಗಿರಬಹುದು ಅಂತ ಡೌಟ್ ಬರುತ್ತೆ. ಈಗ ಸೀನಿಲಿಂದ ಜಾರ್ಜ್ ಮತ್ತು ರಾಹುಲ್ ಕಡೆ ಶಿಫ್ಟ್ ಆಗುತ್ತೆ. ಇವರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಸ್ಟೀಫನ್ ಕಡೆಯವರು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ರಾಹುಲ್ ಅವರನ್ನೆಲ್ಲ ಹೊಡೆದು ಜಾರ್ಜ್ ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಮೀರಾನ ಸ್ಟೇಷನ್ಗೆ ಕರ್ಕೊಂಡು ಬಂದು ಆಕೆನ ಎನ್ಕ್ವೈರಿ ಮಾಡ್ತಿರ್ತಾನೆ. ನಿಜ ಹೇಳು, ಸ್ಟೀಫನ್ ಕೊಲೆ ಹಿಂದೆ ನಿಮ್ಮ ತಂದೆ ಇರಬಹುದಾ ಅಂತ ಹೇಳ್ತಾನೆ. ಆದ್ರೆ ಮೀರಾ ಮಾತ್ರ ಇಲ್ಲ, ನನ್ನ ತಂದೆಗೂ ಅವನ ಕೊಲೆಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಇನ್ಸ್ಪೆಕ್ಟರ್ ಆಕೆ ಮೇಲೆ ತುಂಬಾ ಅಗ್ರೆಸಿವ್ ಆಗ್ತಿರ್ತಾನೆ. ಆಗ ಅಲ್ಲಿ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಬರ್ತಾಳೆ. ಆಕೆ ಬಂದು ಮಹಿಳೆಯ ಜೊತೆ ಹೀಗೆ ಇನ್ವೆಸ್ಟಿಗೇಷನ್ ಮಾಡಬಾರದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಈಗ ಸೀನ್ ಅಂತೋನಿ ಕಡೆ ಶಿಫ್ಟ್ ಆಗುತ್ತೆ. ಈತ ಈಗ ಜೈಲಿಂದ ಹೊರಗೆ ಬಂದಿರ್ತಾನೆ. ವರ್ಗೀಸ್ ಅವನನ್ನ ಜೈಲಿಂದ ಹೊರಗೆ ತರಿಸಿರ್ತಾನೆ. ಇಲ್ಲಿ ವರ್ಗೀಸ್ ಅಂತೋನಿಗೆ ನಮ್ಮಿಬ್ಬರ ನಡುವೆ ಏನೇ ಜಗಳ ಇರಲಿ, ಸ್ಟೀವನ್ ಮಾತ್ರ ಇಬ್ಬರಿಗೂ ತಮ್ಮನ ತರ ಇದ್ದ, ಅದಕ್ಕೆ ಅವನ ಕೊಲೆಗಾರನನ್ನ ನಾವು ಬಿಡಬಾರದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಂತೋನಿ ವರ್ಗೀಸ್ಗೆ ನೀವು ಚಿಂತೆ ಮಾಡಬೇಡಿ, ನಾನು ಅವನ ಕೊಲೆಗಾರನನ್ನ ಹಿಡಿದು ನಾನೇ ಕೈಯಾರೆ ಅವನನ್ನ ಕೊಲ್ತೀನಿ ಅಂತ ಹೇಳ್ತಾನೆ. ಈಗ ಜಾರ್ಜ್ ಮತ್ತು ರಾಹುಲ್ಗೆ ಮೀರಾನ ಪೊಲೀಸರು ಎತ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾದಾಗ ಅವರು ಈಗ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಆದ್ರೆ ಇಲ್ಲಿ ಬಂದಾಗ ಇನ್ಸ್ಪೆಕ್ಟರ್ ನಾವು ಮೀರಾನ ಕರ್ಕೊಂಡೇ ಬಂದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇವರಿಗೆ ಎಲ್ಲ ವಿಷಯ ಅರ್ಥವಾಗುತ್ತೆ. ಇನ್ಸ್ಪೆಕ್ಟರ್ ವರ್ಗೀಸ್ ಕಡೆಯವನಾಗಿದ್ದಾನೆ, ಅದಕ್ಕೆ ಅವನು ಮೀರಾನ ಎಲ್ಲಾದ್ರೂ ಬಚ್ಚಿಟ್ಟಿರ್ಬೇಕು, ಅದಕ್ಕೆ ನಾವು ಅಂತೋನಿ ಹತ್ರ ಹೋಗಿ ಹೆಲ್ಪ್ ಕೇಳೋಣ ಅಂತ ಹೇಳ್ತಾನೆ. ಈಗ ಇವರಿಬ್ಬರು ಸೇರಿ ಅಂತೋನಿ ಹತ್ರ ಬರ್ತಾರೆ. ಅಂತೋನಿ ಕಡೆಯವರು ಇವರನ್ನ ನೋಡಿ ಇವರ ಮೇಲೆ ಕೋಪ ಮಾಡ್ತಿರ್ತಾರೆ. ಆಗ ಅಂತೋನಿ ಅವರಿಗೆ ಸೈಲೆಂಟ್ ಆಗಿರುವಂತೆ ಹೇಳ್ತಾನೆ ಮತ್ತು ಅವರಿಗೆ ನಾನು ನಿಮಗೆ ಏನು ಹೆಲ್ಪ್ ಮಾಡಲ್ಲ, ಇಲ್ಲಿಂದ ನಡೀರಿ ಅಂತ ಅವರನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ಇವರಿಬ್ಬರು ಅಲ್ಲಿಂದ ಹೊರಗೆ ಬಂದಾಗ ಅಂತೋನಿ ಮಗಳನ್ನ ಕಿಡ್ನಾಪ್ ಮಾಡ್ತಾರೆ.
ಆಮೇಲೆ ಅಂತೋನಿಗೆ ಕಾಲ್ ಮಾಡಿ ನಿಮ್ಮ ಮಗಳು ಬೇಕಿದ್ರೆ ನಮಗೆ ಮೀರಾ ನಾವು ಕೊಟ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಅಂತೋನಿಗೆ ಕಾಲ್ ಮಾಡಿ ನಿಮಗೆ ನಿಮ್ಮ ಮಗಳು ಬೇಕಿದ್ರೆ ನಾವು ಹೇಳಿದ ಒಂದು ಜಾಗಕ್ಕೆ ಬನ್ನಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಅಂತೋನಿ ಈಗ ತಾನೊಬ್ಬನೇ ಆ ಜಾಗಕ್ಕೆ ಹೋಗ್ತಾನೆ. ಈಗ ಅಂತೋನಿ ಅಲ್ಲಿಗೆ ಹೋದಾಗ ಅಲ್ಲಿ ಜಾರ್ಜ್ ಮತ್ತು ರಾಹುಲ್ ಇರ್ತಾರೆ ಮತ್ತು ಅಲ್ಲಿ ಅಂತೋನಿ ಮಗಳು ಕೂಡ ಇರ್ತಾಳೆ. ಆದ್ರೆ ಜಾರ್ಜ್ ಮತ್ತು ರಾಹುಲ್ ಆಕೆ ಜೊತೆ ಏನೂ ಮಾಡಿರಲ್ಲ, ಅವರು ಆಕೆನ ಅಂತೋನಿಗೆ ಕೊಟ್ಬಿಡ್ತಾರೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಇನ್ಸ್ಪೆಕ್ಟರ್ ಕೂಡ ಬರ್ತಾನೆ. ಆದ್ರೆ ಅಂತೋನಿ ಅವನನ್ನ ತಡಿತಾನೆ. ಇಲ್ಲಿ ಜಾರ್ಜ್ ಅಂತೋನಿಗೆ ನೀವು ನನ್ನ ಮಗಳನ್ನ ಬಿಡಿಸಿಕೊಡಿ ಸಾಕು ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ಅವರಿಗೆ ಒಂದು ವಿಡಿಯೋನ ತೋರಿಸ್ತಾನೆ. ಅದರಲ್ಲಿ ಮೀರಾ ಕನ್ಫೆಸ್ ಮಾಡಿರ್ತಾಳೆ. ಸ್ಟೀವನ್ ನ ಕೊಲ್ಲೋದರ ಹಿಂದೆ ರಾಹುಲ್ ಮತ್ತು ಜಾರ್ಜ್ ಕೈವಾಡ ಇದೆ, ಏಕೆಂದ್ರೆ ಅವನು ನನ್ನ ಜೀವನನ ಹಾಳು ಮಾಡಿದ್ದ, ಇನ್ನು ನನ್ನ ಕೊಲ್ಸಕ್ಕೂ ಟ್ರೈ ಮಾಡಿದ್ದ, ಅದಕ್ಕೆ ನನ್ನ ತಂದೆಗೆ ಕೋಪ ಬಂದು ಅವರು ಆ ಸ್ಟೀವನ್ ನ ಕೊಂದ್ಬಿಟ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅಂತೋನಿ ಅವರಿಗೆ ಏನು ಹೇಳಲ್ಲ, ಇನ್ಸ್ಪೆಕ್ಟರ್ಗೆ ಇಲ್ಲಿಂದ ಹೊರಗೆ ಹೋಗು ಅಂತ ಹೇಳ್ತಾನೆ. ಈಗ ಅವರು ಹೊರಗೆ ಬಂದಾಗ ಇನ್ಸ್ಪೆಕ್ಟರ್ ಅಂತೋನಿಗೆ ನೀವ್ಯಾಕೆ ಅವರನ್ನ ಸುಮ್ಮನೆ ಬಿಟ್ಬಿಟ್ರಿ ಅಂತ ಹೇಳ್ತಾನೆ. ಅದಕ್ಕೆ ಅಂತೋನಿ ಇನ್ಸ್ಪೆಕ್ಟರ್ಗೆ ನಿಮ್ಮ ಮಗಳ ಜೊತೆ ಈ ರೀತಿ ಯಾರಾದ್ರೂ ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಅಂತ ಕೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ಇಲ್ಲ, ನಾನು ಅಂತ ವ್ಯಕ್ತಿನ ಕೊಂದ್ಬಿಡ್ತಿದ್ದೆ ಅಂತ ಹೇಳ್ತಾನೆ. ಆಗ ಅಂತೋನಿ ರಿಯಲ್ ಸ್ಟೋರಿನ ಹೇಳ್ತಾನೆ. ಆಕ್ಚುಲಿ ಇದೆಲ್ಲದರ ಹಿಂದೆ ಅಂತೋನಿ ಇರ್ತಾನೆ. ಅವತ್ತು ಜಾರ್ಜ್ ಹೋಗಿ ಸ್ಟೀವನ್ ಹತ್ರ ಮಾತಾಡಿದ್ದನ್ನ ಅಂತೋನಿ ಅಂತೆ ಕೇಳಿರ್ತಾಳೆ. ಆಕೆ ಬಂದು ಅಂತೋನಿಗೆ ಎಲ್ಲ ವಿಷಯನ ಹೇಳ್ತಾಳೆ. ಸ್ಟೀವನ್ ತುಂಬಾ ಹುಡುಗಿಯರ ಜೀವನನ ಹಾಳು ಮಾಡಿದ್ದಾನೆ, ಇನ್ನು ಅವನು ಕುಡಿದಿದ್ದಾಗ ನನ್ನ ಜೊತೆನೂ ಕೆಟ್ಟ ಕೆಲಸ ಮಾಡೋಕೆ ಟ್ರೈ ಮಾಡಿದ್ದ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅಂತೋನಿಗೆ ಎಲ್ಲ ವಿಷಯ ಅರ್ಥವಾಗುತ್ತೆ. ಸ್ಟೀವನ್ ಒಬ್ಬ ಕಾಮುಕ, ಅವನನ್ನ ಹೀಗೆ ಬಿಟ್ರೆ ಅವನು ತುಂಬಾ ಹುಡುಗಿಯರ ಜೀವನ ಹಾಳು ಮಾಡ್ತಾನೆ, ಅದಕ್ಕೆ ಅವನನ್ನ ನಾನೇ ಮುಗಿಸ್ತೀನಿ ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಇದು ಜಾರ್ಜ್ ಮತ್ತು ರಾಹುಲ್ಗೆ ಗೊತ್ತಿರಲ್ಲ. ಅವನು ತನಗೆ ಲಾಯಲ್ ಆಗಿದ್ದ ಕೆಲವರನ್ನ ಕರೆದು ಸ್ಟೀಫನ್ ನ ಕೊಲ್ಲೋಕೆ ಪ್ಲಾನ್ ಮಾಡ್ತಾನೆ. ನೀವು ಹೋಗಿ ರಾಹುಲ್ನ ಮೀಟ್ ಆಗಿ ಮತ್ತು ಅವನನ್ನ ನಿಮ್ಮ ಪ್ಲಾನ್ ಅಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಾನೆ. ಈಗ ಅವರು ಹೋಗಿ ರಾಹುಲ್ನ ಕರ್ಕೋತಾರೆ ಮತ್ತು ನಾವು ಸ್ಟೀಫನ್ ನ ಕೊಲ್ಬೇಕಂತ ಪ್ಲಾನ್ ಮಾಡಿದ್ದೀವಿ, ಅದಕ್ಕೆ ನಾವು ಒಂದು ರಾಬರಿನ ಪ್ಲಾನ್ ಮಾಡೋಣ, ಅಲ್ಲಿ ಸ್ಟೀಫನ್ ನ ಕೊಂದ್ಬಿಡೋಣ ಅಂತ ಮಾತಾಡ್ತಾರೆ. ಈಗ ರಾಹುಲ್ ಕೂಡ ತನ್ನ ಹೆಂಡತಿ ಜೊತೆ ಆದ ಕೆಟ್ಟ ಕೆಲಸಕ್ಕೆ ನ್ಯಾಯ ತಗೋಬೇಕಂತ ಇರ್ತಾನೆ, ಅದಕ್ಕೆ ಅವನು ಕೂಡ ಅವರ ಜೊತೆ ಸೇರ್ಕೋತಾನೆ. ಈಗ ಅವರು ರಾಬರಿಗೆ ಒಳಗೆ ಬಂದಾಗ ಆ 4 ಜನರಲ್ಲಿ 3 ಸ್ಟೀವನ್ ಇವತ್ತು ಸಾಯ್ತಾನೆ ಅಂತ ಗೊತ್ತಿರುತ್ತೆ. ಇಲ್ಲಿ ಇವರು ಜಗಳ ಮಾಡೋ ತರ ನಾಟಕ ಮಾಡ್ತಾರೆ. ಆಮೇಲೆ ಸೆಲ್ಫ್ ಡಿಫೆನ್ಸ್ ನಲ್ಲಿ ಜಾರ್ಜ್ ಕೈಲಿ ಗನ್ ಕೊಡ್ತಾರೆ. ಜಾರ್ಜ್ ಇಲ್ಲಿ ಅವನನ್ನ ಗೊತ್ತಿಲ್ಲದೆ ಶೂಟ್ ಮಾಡ್ತಾನೆ ಮತ್ತು ಅವರು ಅವನಿಂದ ತಪ್ಪಿಸಿಕೊಳ್ಳುವಂತೆ ನಾಟಕ ಮಾಡಿ ಸ್ಟೀವನ್ ಬಾಡಿನ ಅಲ್ಲಿಂದ ಎತ್ಕೊಂಡು ಹೊರಗೆ ಬರ್ತಾರೆ. ಆಮೇಲೆ ಅವನ ಬಾಡಿಯನ್ನ ಒಂದು ಅಜ್ಞಾತ ಜಾಗದಲ್ಲಿ ಬಿಸಾಕಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇದನ್ನೆಲ್ಲ ಕೇಳಿ ಇನ್ಸ್ಪೆಕ್ಟರ್ಗೂ ಕೂಡ ಎಲ್ಲ ಅರ್ಥವಾಗಿರುತ್ತೆ. ಇದೆಲ್ಲ ಇವರು ಬೇಕಂತ ಮಾಡಿಲ್ಲ, ಏಕೆಂದ್ರೆ ಸ್ಟೀವನ್ ಒಬ್ಬ ಕೆಟ್ಟ ವ್ಯಕ್ತಿ ಆಗಿದ್ದ, ಇವರ ಜೊತೆ ಕೆಟ್ಟ ಕೆಲಸ ಮಾಡಿದ್ದ, ಅದಕ್ಕೆ ಇವರು ತಮ್ಮ ರಿವೆಂಜ್ ನ ತಗೊಂಡಿದ್ದಾರೆ ಅಂತ ಅವನು ಅರ್ಥ ಮಾಡ್ಕೋತಾನೆ. ಈಗ ಅಂತೋನಿ ಹೇಳಿದಕ್ಕೆ ಇನ್ಸ್ಪೆಕ್ಟರ್ ಮೀರಾನ ಕೂಡ ಬಿಟ್ಬಿಡ್ತಾನೆ. ಮೀರಾ ಹೊರಗೆ ಬಂದಾಗ ಅಂತೋನಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ ಅಂತೋನಿ ಆಕೆಗೆ ಆಗಿದ್ದೇನೋ ಆಗಿ ಹೋಯ್ತು, ಅದನ್ನೆಲ್ಲ ಒಂದು ಕೆಟ್ಟ ಕನಸಂತ ಮರ್ತು ಬಿಡು ಅಂತ ಹೇಳ್ತಾನೆ. ಆಕ್ಚುಲಿ ಜಾರ್ಜ್, ರಾಹುಲ್ ಮತ್ತು ಮೀರಾ ತಾವೇ ಸ್ಟೀವನ್ ಜೊತೆ ರಿವೆಂಜ್ ತಗೋತಿದ್ದೀವಿ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇದೆಲ್ಲದರ ಹಿಂದೆ ಮಾಸ್ಟರ್ ಮೈಂಡ್ ಅಂತೋನಿ ಆಗಿರ್ತಾನೆ. ಆದ್ರೆ ಇವರಿಗೆ ಅದು ಮೊದಲು ಗೊತ್ತಿರಲ್ಲ, ಈಗ ಇವರಿಗೆ ಈ ವಿಷಯ ಗೊತ್ತಾಗಿರುತ್ತೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.